ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಇದೇನು ಸೊಪ್ಪನ್ನು ತೋರಿಸಿದಾಳೆ ಅಂದ್ಕೊಂಡಿದ್ದೀರಾ? ನಾನು ಡ್ಯೂಟಿಯಿಂದ ಬರ್ತಾ ನಾನು ಹಾಗೆ ಸೊಪ್ಪು ತೊಗೊಂಡು ಬಂದೆ. ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ಇವನು ನೋಡಿ ನನ್ನ ಎಷ್ಟು ರೇಗಿಸ್ತಾ ಇದ್ದಾನೆ ನನ್ನ ತಮ್ಮ ಮಾದೇಶ. ನಮ್ಮ ಅಕ್ಕಂಗೆ ಉಳ್ಕಾಯಿ ಅದು ಒರಿಜಿನಲ್ ಅದು ಡೂಪ್ಲಿಕೇಟು ಅಂತ ಗೊತ್ತೇ ಇಲ್ಲ. ಹಂಗಿರು ಸೊಪ್ಪು ಬಿಡ್ಸಕ್ಕೆ ಹೋಗ್ರೆ ಫ್ರೆಂಡ್ಸ್, ನೋಡಿ ನೀವೇ ಹೇಳಿ. ಅವರೇ ಏನು ಕಣ್ ಕಾಣಿಸ್ಬಿಟ್ರೆ ಉಳ್ಕಾಯಿ ಅದು ಗೊತ್ತಾ? ನಿಮ್ಮ ಅಮ್ಮನಷ್ಟು ಹಿಂಗೆ ಗೊತ್ತಿಲ್ಲ. ನೀನು ಇನ್ನೂ ಈಗ ಮದುವೆ ಆಗಿದ್ದೀರಿ ಅಕ್ಕ. ನನಗೆ ಉಳ್ಕಾಯಿ ಅದು ಏನು ಅಂತ ಗೊತ್ತಿದ್ರಷ್ಟು ಅಡ್ಡಿ ಅಲ್ಲ ನಾನು. ಹಾಂ, ನೀನು ಬಿಡಿಸ್ಕೊಂಡು ನೋಡ್ತೀನಿ. ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ನಂಗೆ ಗಂಡಸು ಫ್ರೆಂಡ್ಸ್. ಹೌದಾ? ಹಾಂ, ಮೀಸೆ ಬೆಳೆದಿಲ್ಲ ಫ್ರೆಂಡ್ಸ್, ಇನ್ನೂ ನಾನು 10ನೇ ಕ್ಲಾಸ್ ಈಗ. ಗಂಡಸು ಅಂತೀಯ, ಹುಡುಗ ಅಂತ ಹೇಳು. ಹಾಂ, ಹುಡುಗ ಫ್ರೆಂಡ್ಸ್, ಸಾರಿ, ಗ್ರಾಮರ್ ಮಿಸ್ಟೇಕ್. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮನೆ ಯಾರು ಬೇಗ ಅಪ್ಪರ ಸೊಪ್ಪು ಬಿಡಿಸ್ತಾರೆ ಅಂತ ಚಾಲೆಂಜು. ನನಗೆ ನನಗೆ ಇವಾಗ ಯಾರು ಅಪ್ಪರ ಬೇಗ ಬಿಡಿಸ್ತಾರೆ ಅಂದರೆ ಜಾಸ್ತಿ ಅಲ್ಲ, ಬೇಗ ಬಿಡಿಸ್ತಾರೆ ಅಂತ ನಂಗೆ ಗೊತ್ತಾಯ್ತೈತೆ. ಆಂಟಿನೇ ಬೇಗ ಬಿಡ್ಸಂಗವ್ರೆ, ಅಕ್ಕ ಇನ್ನೂ ನಿಧಾನ, ಅದರಲ್ಲೂ ನಿಧಾನ, ಉಣ್ಣೋದ್ರಲ್ಲೂ ನಿಧಾನ, ಫೋನ್ ನೋಡೋದ್ರಲ್ಲೂ ನಿಧಾನ. ಹ್ಞೂ, ತಿನ್ನೋದ್ರಲ್ಲಿ ಗ್ರಾಮರ್ ಮಿಸ್ಟೇಕ್, ಸಾರಿ. ನೋಡಿ ಫ್ರೆಂಡ್ಸ್, ನಮ್ಮ ಭಾಷೆ ಎಲ್ಲನೂ ಹಾಕತ್ತಾರೆ. ಅಲ್ಲ, ತೊಡ್ಲ ಫ್ರೆಂಡ್ಸ್. ನಾನು ಹಾಸನ್ ಇಲ್ವ? ಹಾಸನ್ ಹೊಳೆನರಸೀಪುರ ತಾಲ್ಲೂಕು, ಹಾಸನ ಜಿಲ್ಲೆ. ಅಲ್ಲಿರುವ ಒಂದು ಪುಟ್ಟ ಹಳ್ಳಿ ಎಡೆಗೋಡನ ಹಳ್ಳಿ, ಅದೇ ನಮ್ಮ ಊರು. ನಾನು ಇವಾಗ ಬೆಂಗಳೂರಲ್ಲಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ನಾವು ಬೆಂಗಳೂರಲ್ಲಿ ಓದ್ತಾ ಇದ್ದೀವಿ. ತಿರ್ಗಾ ನಾಳೆಕಿರ್ದ ನಾಡ್ದು ಊರಿಗೆ ಹೋಗ್ತೀನಿ, ಅಲ್ಲೂ ವೀಡಿಯೋ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಹಳ್ಳಿ ವಾತಾವರಣ ಹೆಂಗೆ ಅಂತ ಅಕ್ಕಂಗೆ ತೋರಿಸ್ತೀನಿ. ಫಸ್ಟು ಹಳ್ಳಿಯವರು ಅಲ್ಲ, ಅವರು ಸಿಟಿಯವರು. ಅವ್ರಿಗೆ ಕೊತ್ತನೂರ್ದಿನಲ್ಲಿ ಅವರೇ, ಈಗ ಜಂಬೂಸವ್ರಿಗೆ ಬಂದ್ಬಿಟ್ಟವ್ರೆ ಖಾಲಿ ಮಾಡ್ಕೊಂಡು. ಸುಮ್ಮನೆ ನಂದು ಇಮೇಲ್ ಐ ಡಿ ಇರೋದೇ ಹೆಂಗೆ ಕಣೋ, AD 922 ಮುಂದೆ ಕೇಳಲ್ಲ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಇದು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಬಟ್ಟೆ ಎಲ್ಲ ತೊಗೊಂಡೋಗಿ ಹಾರಾಕ್ಬಿಟ್ಟು, ಮತ್ತು ಇವತ್ತು ತುಂಬ ಕೆಲಸ ಇದೆ ಫ್ರೆಂಡ್ಸ್. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿ ನನಗೆ ಲೀವ್ ಇದೆ. ಇವತ್ತು 1 ಡೇ ಲೀವ್ ಇದೆ, ಮತ್ತು ಸಂಡೇ ಮಾತ್ರ ಮಾಡ್ಕೊತಿದ್ದೆ. ಇವತ್ತು ಹೆಂಗೋ ಎಕ್ಸ್ಟ್ರಾ ಲೀವ್ ಇದೆ ಅಂತೇಳಿ ಮಾಡ್ಕೊತಾ ಇದ್ದೀನಿ. ನೋಡಿ, ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಬಂದು ನೋಡಿ, ಇದು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಆಯಿಲಲ್ಲೆಲ್ಲ ಜಾಸ್ತಿ ಕರೆದಿದ್ವಲ್ಲ, ಐಟಮ್ಸ್ ಎಲ್ಲ ಮಾಡಿದ್ವಲ್ಲ, ತುಂಬ ಎಲ್ಲ ಜಿಡ್ ಅಂತ ಥರ ಅನಿಸ್ಬಿಟ್ಟಿದೆ. ನನಗೆ ಯಾಕೋ ಒಂಥರ ಮನ್ಸಿಗೆ ಸಮಾಧಾನ ಆಗಿಲ್ಲ. ಅದಕ್ಕೆ ಫುಲ್ಲು ನೀಟಾಗಿ ಒರೆಸ್ಕೊಳ್ಳೋಣ ಅಂಥೇಳಿ ವಾರಕ್ಕೊಮ್ಮೆ ಇದು ಮಾಡ್ಕೊತಾನೆ ಇರ್ತೀನಿ. ಈಗ ಇಷ್ಟೆಲ್ಲ ಆಗಿದೆ, ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟು ಎಲ್ಲ ಆಗಿದೆ. ಇವಾಗ ಇದು ಕೆಳಗಡೆ ಎಷ್ಟು ಗಲೀಜಿದೆ ನೋಡಿ. ವಾರಕ್ಕೊಂದ್ಸತಿ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್. ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವೆಲ್ಲ ಕ್ಲೀನ್ ಮಾಡಿರೋದು ನಾನು. ಮತ್ತೆ ಆಗಲೇ ಇಷ್ಟು ಗಲೀಜಾಯಿತು. ನಾಳೆ ಕೃಷ್ಣ ಜನ್ಮಾಷ್ಟಮಿ ಇವೆ. ಇವತ್ತು ವಾರದಲ್ಲಿ 1 ದಿನ ರಜೆ ಇರೋದು ನನಗೆ, ಸಂಡೇ ಮಾತ್ರ. ಅವತ್ತು ಫುಲ್ ಡೇ ಈ ಥರನೇ ಇರುತ್ತೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂತೇಳಿ ರಜೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿ ಮತ್ತೆ ನಾನು ರೆಡಿಯಾಗಿ ಸ್ನಾನ ಮಾಡಿ ಈವ್ನಿಂಗ್ಗೆ ಎಲ್ಲ ಫುಲ್ಲು ಪ್ರಿಪೇರ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ನಾನು ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ಎಲ್ಲ ಮಾಡಿ ಪೂಜೆ ಮಾಡಿ ಹೋಗಬೇಕು. ಗಂಡು ಮಕ್ಕಳು ಅದೇ ಬೆಸ್ಟ್ ಅಂತ ಅನಿಸುತ್ತೆ ಫ್ರೆಂಡ್ಸ್. ನೋಡಿ, ಗ್ಯಾಸ್ ಕೆಳಗಡೆ ಎಲ್ಲ ತುಂಬ ಗಲೀಜಾಗಿತ್ತು. ಅದಕ್ಕೆ ಎಲ್ಲ ಫುಲ್ಲು ನೀಟಾಗಿ ಸೋಪೆಲ್ಲ ಹಾಕಿ, ಆಯಿಲೆಲ್ಲ ಇರುತ್ತಲ್ವ, ಅದಕ್ಕೆ ಎಲ್ಲ ನೀಟಾಗೆಲ್ಲ ಉಜ್ಜಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ವಾರಕ್ಕೊಂದ್ಸತಿ ಕ್ಲೀನ್ ಮಾಡಿಕೊಂಡ್ರೆ ಒಂಥರ ಮನ್ಸಿಗೆ ಸಮಾಧಾನ. ಇಲ್ಲ ಅಂತಂದರೆ ಅದು ಹಾಗೆ ಬಿಟ್ಬಿಟ್ರೆ ತುಂಬ ಗಲೀಜಾಗಿರುತ್ತೆ, ಅಂಟು ಥರ ಅನಿಸ್ಬಿಡುತ್ತೆ. ಚೆನ್ನಾಗೇ ಇರಲ್ಲ, ಎಲ್ಲಿ ಮುಟ್ಟಿದ್ರು ಅಂಟು ಥರ ಅನಿಸ್ಬಿಡುತ್ತೆ. ನನಗಂತೂ ಇಷ್ಟ ಆಗಲ್ಲ. ಇದೆಲ್ಲ ಡೈಲಿ ಮಾಡ್ತಾಯಿದ್ರೆ ಅಡುಗೆ ಆಗಿದ ತಕ್ಷಣ ಇದೆಲ್ಲ ಗ್ಯಾಸೆಲ್ಲ ಎತ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ಬೆಟರ್ ಅನಿಸುತ್ತೆ. ಬಟ್ ನಾನು ಏನಂದರೆ, ನಾನು ಅಡುಗೆ ಮಾಡೋದಿಲ್ಲ, ಅಮ್ಮನೇ ಅಡುಗೆ ಮಾಡೋದು.
ಬೆಳಗ್ಗೆ ಟಿಫನು, ಸಂಜೆ ಅಡುಗೆ ಎಲ್ಲ ಅಮ್ಮನೇ ಮಾಡೋದು. ಇಷ್ಟೆಲ್ಲ ಕೆಲಸ ಅವ್ರ ಕೈಲಿ ಮಾಡೋಕ್ಕಾಗಲ್ಲ, ಇದೆಲ್ಲ ಉಜ್ಜಿ ಎಲ್ಲ ಮಾಡೋದಕ್ಕಾಗಲ್ಲ. ಅದಕ್ಕೆ ವೀಕ್ಲಿ ಒಂದು ಸತಿ ನನಗೆ ರಜೆ ಇರುತ್ತಲ್ವ, ಸೊ ವೀಕ್ಲಿ ಒಂದು ಟೈಮ್ ಮಾತ್ರ ಇಷ್ಟು ನಾನು ಮಾಡ್ಕೊತೀನಿ. ರಜೆ ಇರೋವಾಗ ಇಷ್ಟು ಇಡೀ ದಿನ ನನಗೆ ಇದೇ ಕೆಲಸ ಆಗ್ತಿರುತ್ತೆ. ಮತ್ತು ಇಲ್ಲಿ ಪಕ್ಕದಲ್ಲಿ ಬ್ಯಾಕ್ ಸೈಡ್ ನಮ್ಮದು ವಿಂಡೋ ಪಕ್ಕನೇ ತೆಂಗಿನ ಮರ ಇದೆ. ಅದ್ರದ್ದು ಗರಿಗಳು, ಆಮೇಲೆ ಅದೇನೋ ತೆಂಗಿನಕಾಯ್ದು ಅದು ಇದು ಎಲ್ಲ ಬೀಳ್ತಾನೆ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಇದೆಲ್ಲ ಕ್ಲೀನ್ ಮಾಡಿದ್ದೀನಿ. ಮತ್ತೆ ಎಷ್ಟು ಗಲೀಜಿದೆ ಅಂದರೆ ತೋರಿಸ್ತೀನಿ ಇಲ್ಲಿ ನೋಡಿ. ತೆಂಗಿನ ಮರ ಇಲ್ಲ ಇದೆ, ತೆಂಗಿನ ಮರ ಇಲ್ಲ ಇದೆ. ಇದರಿಂದ ಬೀಳೋ ಧೂಳು ಕಸ ಎಲ್ಲ ನಮ್ಮ ವಿಂಡೋ ಮೇಲೆ ಬೀಳುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲೇ ಇದೆ, ನಮ್ಮ ಮನೆ ಮುಂದೆನೇ ಪಕ್ಕದಲ್ಲೇ ಇದೆ, ವಿಂಡೋ ಪಕ್ಕನೇ. ನೋಡಿ ಎಷ್ಟು ಡಸ್ಟ್ ಆಗಿದೆ ಅಂತೇಳಿ. ನಾವು ಕಿಟಕಿ ಯಾವಾಗಲೂ ಓಪನ್ ಮಾಡ್ತೀವಿ, ಯಾಕಂದರೆ ಈಗ ನಾವು ಅಡುಗೆ ಮಾಡ್ತೀವಲ್ವ, ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ. ನೋಡಿ ಎಲ್ಲ ಸೋಪ್ ಹಾಕಿ ವಿಂಡೋನ ಗ್ಲಾಸ್ ಎಲ್ಲ ಚೆನ್ನಾಗಿ ಉಜ್ಜಿ ಮಾಡ್ತಾಯಿದ್ದೀನಿ. ಮೇನ್ ಏನಂದರೆ ನಮ್ಮದು ವಿಂಡೋ 2 ಸೈಡ್ ಇದೆ ಅಲ್ವಾ, ಒಂದು ಸೈಡ್ ಓಪನ್ ಆದರೆ ಇನ್ನೊಂದು ಸೈಡ್ ಓಪನ್ ಆಗೋಲ್ಲ, ಒಂದಕ್ಕೊಂದು ಟಚ್ ಆಗುತ್ತೆ, ಆ ಕಡೆ ಈ ಕಡೆ ಬರೋದಿಲ್ಲ. ಆವಾಗ ತುಂಬ ಕಷ್ಟ. ಒಂದು ಸೈಡ್ ಕ್ಲೀನ್ ಮಾಡ್ಕೊಬೋದು, ಇನ್ನೊಂದು ಸೈಡ್ ಆಗೋಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಈಗ ಪ್ಲೇಟ್ಸ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ಎಣ್ಣೆ ಜಿಡ್ಡಾಗಿತ್ತು, ಅದನ್ನೆಲ್ಲ ನೀಟಾಗೆಲ್ಲ ತೊಳೆದು ನೀಟಾಗಿ ಒರೆಸ್ಕೊಂಡು ಯಾವ ಥರ ಇಟ್ಕೊಂಡಿದ್ದೆ ಫಸ್ಟು ಅದೇ ರೀತಿ ಎಲ್ಲ ನೀಟಾಗಿ ಒರೆಸಿ. ತೇವಾಂಶ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ, ಸ್ಮೆಲ್ ಬರುತ್ತೆ. ಅದಕ್ಕೆ ನಾನೆಲ್ಲನೂ ಒರೆಸಿ ಇಟ್ಕೊತೀನಿ, ಅವಾಗ ಸ್ವಲ್ಪ ನೀಟಾಗಿರುತ್ತೆ. ಇದು ಮೀಶೋನಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದು ಫ್ರೆಂಡ್ಸ್, ರೀಸೆಂಟಾಗಿ ತೊಗೊಂಡಿದ್ದು. ಬಟ್ ಅವತ್ತಿಂದ ವಾಶೇ ಮಾಡಿರಲಿಲ್ಲ. ಎಷ್ಟು ಬೇಗ ಗಲೀಜಾಗುತ್ತೆ ಅಂದರೆ, ಇದು ವೈಟ್ ತೊಗೊಂಬಿಟ್ಟು ಇವತ್ತು ವಾಶ್ ಮಾಡಿದ್ದೀನಿ ನೀಟಾಗೆ. ಅಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಪಳ ಅಂತಿದೆ. ಕೆಲಸ ಮಾಡೋಷ್ಟೊತ್ತಿಗೆ ತುಂಬ ಸಾಕು ಅನ್ನಿಸ್ಬಿಡ್ತು ಫ್ರೆಂಡ್ಸ್. ಅಷ್ಟೊತ್ತಿಗೆ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಇಷ್ಟು ಮಾಡೋಷ್ಟೊತ್ತಿಗೆ ನನಗೆ ಆಲ್ಮೋಸ್ಟು 2:30 ಆಗೋಯಿತು. ಫುಲ್ ಕಂಪ್ಲೀಟ್ ಮಾಡಲೇಬೇಕಂತೇಳಿ ಮುಗಿಸ್ದೆ. ಮಳೆ ಸ್ಟಾರ್ಟ್ ಆಯಿತು. ನಂತರ ನಾನು ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡಿದ್ದೆ, ಪಿಜ್ಜಾನು ಬಂತು. ತಿನ್ನಬೇಕಂತ ಏನೋ ಆಸೆ ಆಗ್ತಿತ್ತು, ಅದಕ್ಕೆ ತಿನ್ನೋಣ ಅಂತೇಳಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಈಗ ಬಂದಿದೆ. ಎಲ್ಲ ಕೆಲಸ ಮಾಡಿಟ್ಟು ಈಗ ನಾನು ಪಿಜ್ಜಾ ತಿನ್ನೋಣ ಅಂತೇಳಿ ಬಂದು ಕೂತ್ಕೊಂಡೆ. ಹುಡುಗರೆಲ್ಲ ರೀಲ್ಸ್ ಮಾಡೋಣ ಬಾಕ ಅಂತೇಳಿ ಕರ್ಕೊಂಡು ಹೋದ್ರು. ನೋಡಿ ಫ್ರೆಂಡ್ಸ್, ನಮ್ಮೂರಲ್ಲಿ JP ನಗರ್ 8th ಪೇಸಲ್ಲಿ ದೊಡ್ಡ ಕಳ್ಳ ಅಂದ್ರೂ ನೀವೇ. ಹಸುನ್ ಕದೀತಾ ಇಲ್ಲ, ಹಸು ಓನರ್ ಎಲ್ಲ ಅವರೇ ಅಂತ ಅಂದ್ಬಿಟ್ಟು ಹಾಲು ಕರ್ಕೊಂತವನೆ. ಹಾಗೆ ಮನೆಗೆ ಬಂದ್ವಿ ಫ್ರೆಂಡ್ಸ್. ಇವತ್ತು ನಮ್ಮ ಅಜ್ಜಿ ಸತ್ತಿದ್ದು ದಿನ. ಇವತ್ತಿಗೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ತುಂಬ ಆಸೆ ಇತ್ತು ನಮ್ಮ ಅಜ್ಜಿ ತಾತ ಮೇಲೆ ನನಗೆ, ಪ್ಲಸ್ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದಿನ ನಾವೆಲ್ಲರೂ ಬಿಟ್ಟು ಹೋಗಲೇಬೇಕಲ್ವ, ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ತುಂಬ ಮಿಸ್ ಮಾಡ್ಕೊತೀವಿ ನಮ್ಮ ಅಜ್ಜಿ ತಾತನ್ನ. ತಾತ ಅಜ್ಜಿ ಇಬ್ಬರದು ಒಂದೇ ಸತಿ ಫೋಟೋ ಮಾಡಿಸ್ಬಿಟ್ಟಿದ್ದೀನಿ, ಒಂದೇ ಫ್ರೇಮಲ್ಲಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ.